ರಾಕ್ಷಸನ ಹೆಂಡತಿ. ಸಾರಿ, ಅದು ರಾಕ್ಷಸ, ರಾವಣನ ಹೆಂಡತಿ, ರಾಕ್ಷಸ. ಆಮೇಲೆ ಅಹಲ್ಯದ ಸ್ಟೋರಿ ಎಷ್ಟು ಜನ ಗೊತ್ತಿಲ್ಲ. ಗೌತಮ ಮುನಿಗಳ ಹೆಂಡತಿ, ಆಕೆ ಇಂದ್ರನ ಜೊತೆಗೆ ಭೋಗಿಸ್ತಾಳೆ. ಆಕೆನಲ್ಲಿ ಸ್ವಲ್ಪ ದೋಷ ಇದೆ. ದ್ರೌಪದಿ ಅಂತೂ 5 ಮಂದಿ ಪತಿಯರ ಜೊತೆಗೆ ಸಂಸಾರ ಮಾಡ್ತಾರೆ. ಅದು ಧರ್ಮದ ಆಮೇಲೆ ಉಲ್ಲೇಖ. ಈ ವಿಭಿನ್ನವಾಗಿದೆ 5 ಮಂದಿ ಜೀವನ ಚರಿತ್ರೆ ಒಂದು ತರ ಇಲ್ಲ. ಅದಲ್ಲ, ಒಬ್ಬ ಸೀತಾ ಮಾತೆಯನ್ನು ಬಿಟ್ರೆ ಆದ್ರೂ ಇವರು 5 ಮಂದಿಯನ್ನ ಸಾಲಾಗಿ ನಿಲ್ಲಿಸಿದಾರಲ್ಲ. ಸೀತೆಯ ಸ್ಥಾನಕ್ಕೆ 4 ಮಂದಿನ ಏರಿಸಿದಾರಲ್ಲ. ಇದು ಗ್ರಹಣೀಯ ಶಕ್ತಿ. ಯಾಕೆಂದ್ರೆ ಅಹಲ್ಯೆ ಯಾಕೆ ಆ ಸ್ಥಾನಕ್ಕೆ ಹೋದಳು? ತಾನು ಇಂದ್ರನ ಜೊತೆಯಲ್ಲಿ ರಮಿಸಿದ್ಲು. ಇಂದ್ರ ಅಂತ ಗೊತ್ತಿತ್ತು ಅಹಲ್ಯೆ, ಬಂದಿದ್ದು ಇಂದ್ರ ಅಂತ ಗೊತ್ತಿತ್ತು. ಅವನ ಗಂಡ ಗೌತಮ ವೇಷದಲ್ಲಿ ಬಂದ್ರು, ಅಹಲ್ಯೆಗೆ ಗೊತ್ತಿತ್ತು. ಸರಿ, ಏನಾಯ್ತು ಆಯ್ತು. ಆದ್ರೆ ಅವಳು ಮತ್ತೆ ತಪಸ್ಸಿನ ಮೂಲಕ ತನ್ನ ಕಳಂಕವನ್ನು ತಕ್ಕೊಂಡ್ಲು. ಅದು ಆಕ್ಚುಲಿ ಸುಮ್ಮನೆ ಸಿನಿಮಾದಲ್ಲಿ ಕಲ್ಲು ಅಂತ ಹೇಳ್ತಾರೆ. ಅದು ಮತ್ತೆ ಬಂದಾಗ ರಾಮಾಯಣದಲ್ಲಿ ಬಂದಾಗ ಹೇಳ್ತೀವಿ, ರಾಮ ಬರೋವರೆಗೂ ನೀನು ಇರುವ, ತಪಸ್ಸು ಮಾಡ್ಕೊಂತಿರುವ ಅಂತ ಹೇಳಿರ್ತಾನೆ. ಆಕೆ ತಪಸ್ವಿನಾಗಿರ್ತಾಳೆ. ರಾಮನ್ ಬಂದ್ಮೇಲೆ ಮತ್ತೆ ಆಕೆ ನಾರ್ಮಲ್ ಲೈಫ್ ಹೋಗಿ ಅದೆಲ್ಲ ಮಾಡ್ಕೊಂಡು ಹೋಗ್ತಾಳೆ. ಈಗ ತಾರೇನೂ ಅಷ್ಟೇ, ವಾಲಿಯ ಹೆಂಡತಿ, ವಾಲಿ ಜೊತೆಲೂ ಸಂಸಾರ ಮಾಡ್ತಾಳೆ. ಆಮೇಲೆ ವಾಲಿ ಸತ್ತು ಹೋದ್ಮೇಲೆ ಸುಗ್ರೀವನ್ ಜೊತೆ ಹೇಳ್ತಾಳೆ. ಮಹಾಜ್ಞಾನಿ. ವಾಲಿಗೆ ಹೇಳ್ತಾಳೆ, ನೀನು ಹೋಗ್ಬೇಡ, ರಾಮ ಇದ್ದಾನೆಲ್ಲ ಹೇಳಿದ್ರು ವಾಲಿ ತಾರೆ ಮಾತು ಕೇಳಲ್ಲ, ಹೋಗ್ತಾನೆ ಸತ್ತೋಗ್ತಾನೆ. ಇನ್ನು ಮಂಡೋದರಿಯ ಜೀವನ ಚರಿತ್ರೆ ತಗೊಂಡಾಗ ಎಷ್ಟೆಲ್ಲ ಹೆಣ್ಣುಮಕ್ಕಳ ಜೊತೆಯಲ್ಲಿ ಭೋಗಿಸ್ತಿದ್ದ ರಾವಣ. ಒಬ್ಬ ಸೀತಾ ಮಾತೆಯನ್ನು ಬಿಟ್ಟು ಮಿಕ್ಕಿದವರು ಎಲ್ಲರೂ ರಾವಣನನ್ನು ಬಯಸಿ ಬಂದವ್ರೆ, ಅಥವಾ ಬಂದ ಮೇಲೆ ಬಯಸಿದ್ರು. ಬರುವಾಗ ಬಯಸದೇ ಇದ್ರು, ಲಂಕೆಗೆ ಬಂದ ಮೇಲೆ ಬಯಸಿದ್ರು. ಬಯಸದ ಹೆಣ್ಣನ್ನು ಭೋಗಿಸಲಿಲ್ಲ ರಾವಣ. ಅವರೆಲ್ಲರೂ ಮತ್ತೆ ಅಲ್ಲೇ ಆಸ್ಥಾನದಲ್ಲಿ ಇದ್ರು, ಅಲ್ಲೇ ಇದ್ರು, ಸಭೆ ಅರಮನೆಯಲ್ಲೇ ಇದ್ರು ಹೆಣ್ಮಕ್ಕಳೆಲ್ಲ. ಮಂಡೋದರಿ ಪತಿವ್ರತಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದು ಹನುಮಂತ. ಬಹಳ ಆಶ್ಚರ್ಯದ ಸಂಗತಿ ಇದು. ಹನುಮಂತ ಸೀತಾ ಮಾತೆಯನ್ನು ಹುಡುಕ್ಲಿಕ್ಕೆ ಹೋದಾಗ ಇವು ಮತ್ತೆ ಮತ್ತೆ ರಿಪೀಟ್ ಆಗ್ತಾವ. ಇರ್ಲಿ, ರಿಪೀಟ್ ಆದ್ರೆ ಮೈಂಡ್ ನೋಡಕ್ ಕೊಡ್ತದೆ. ಆತ ಹೆಣ್ಮಕ್ಕಳ ಜಾಗದಲ್ಲೇ ಹೋಗಿ ಹುಡುಕ್ತಿದ್ದ ಸೀತಾ ಮಾತೆ. ಒಬ್ಬ ಪತಿವ್ರತೆ ಬಂದ್ರೆ ಅಲ್ಲಿ ವಾತಾವರಣವೆಲ್ಲ ಪ್ರಫುಲ್ಲವಾಗಿರುತ್ತದೆ. ಎದುರುಗಡೆ ಮನುಷ್ಯರ ಮನಸ್ಸಿನಲ್ಲಿ ಏನೋ ಒಂದು ಆನಂದ ಮೂಡ್ತದೆ. ಅದು ಪಾತಿವ್ರತಿಯ ಶಕ್ತಿ. ಒಳ್ಳೆ ಹೆಣ್ಮಕ್ಳು ಪತಿವ್ರತೆಯರು ಬಂದ್ರೆ ಎದುರುಗಡೆ ಮನೆಯವ್ರಿಗೂ ಎದುರುಗಡೆ ಇದ್ದವ್ರಿಗೂ ಒಂದು ಆನಂದ ಇರ್ತದೆ. ಹಾಗೆ ಹನುಮಂತ ಎಲ್ಲರ ಕಾಲು ನೋಡ್ಕೊಂಡು ಹೋಗ್ತಾನೆ ಹೆಣ್ಮಕ್ಳದೆಲ್ಲ. ಯಾರ ಕಾಲು ನೋಡಿದ್ರು ನಮಸ್ಕಾರ ಮಾಡಬೇಕು ಅಂತ ಅನಿಸ್ಲಿಲ್ಲ ಅಂತ ಹನುಮಂತ, ಯಾಕಂದ್ರೆ ಅವ್ರು ಪತಿವ್ರತೆಯರಲ್ಲ. ಹೋಗ್ತಾ 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 ಮಂಡೋದರಿ ಮಲಗಿದ ಜಾಗಕ್ಕೆ ಹೋದಾಗ ಮಂಡೋದರಿಯ ಪಾದಗಳನ್ನು ನೋಡಿದಾಗ ಇವನಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸಿತ್ತಂತೆ. ಯಾಕೆ ಮಂಡೋದರಿ ಮಹಾಪತಿವ್ರತೆ ಅನಿಸಿ ಹನುಮಂತನಿಗೆ ಅನಿಸಿತ್ತು, ಅಯ್ಯೋ ನನಗೆ ಸೀತೆ ಸಿಕ್ಬಿಟ್ಲ ಅಂತ ಕುಡಿದ್ಬಿಟ್ಟು ನಾನು. ಆಮೇಲೆ ಯೋಚನೆ ಮಾಡ್ತಾನೆ, ಈಗ ಪತಿವ್ರತೆ ಇರ್ಬೋದು, ಆದ್ರೆ ಸೀತೆ ಅಲ್ಲ. ಯಾಕಂದ್ರೆ ಸೀತೆ ಇಲ್ಲಿ ಮಲಗಲ್ಲ, ಹೀಗೆ ಮಲಗಲ್ಲ ಸೀತೆ. ಇಂಥ ಒಂದು ಬಂಗಾರಗಳನ್ನು ಹಾಕೊಂಡು ಈ ತರ ಎಲ್ಲ ಶೈನದ ಮೇಲೆ ಮಲಗಲ್ಲ. ಈಕೆ ಮಹಾಪತಿವ್ರತೆ ಇದ್ದಾಳೆ ಅಂತ ಹೇಳಿ ಮಂಡೋದರಿಗೆ ನಮಸ್ಕಾರ ಮಾಡ್ತಾನೆ ಹನುಮಂತ. ಯಾಕೆಂದ್ರೆ ರಾವಣ ಹೇಗಿದ್ರು ಅವಳು ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ಲು. ಅವಳು ರಾವಣನ ಬೇಕಾಗಿದ್ದ ಸೇವೆಯನ್ನ ಮಂಡೋದರಿ ಮಾಡಿದ್ಲು. ಅವನ ಪಾಪ ಕರ್ಮಗಳನ್ನು ಅವನಿಗೆ ಬಿಟ್ಟಳು, ಆದ್ರೆ ತಾನು ಮಾಡಬೇಕಾಗಿದ್ದ ಕರ್ತವ್ಯದಿಂದ ವಿಚಲಿತಲಾಗಲಿಲ್ಲ. ಇದು ಪತಿವ್ರತೆಯ ಧರ್ಮ. ಒಂದು ಪರಪುರುಷನನ್ನ ನೋಡಬಾರ್ದು, ಪರಪುರುಷಂದ ಅದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಏನಂದ್ರೆ, ಪತಿಯಲ್ಲಿ ಎಷ್ಟು ದೋಷಗಳಿದ್ರೋ ಆ ದೋಷಗಳನ್ನು ಎಣಿಸದೆ ನಾನು ಒಬ್ಬ ಪತ್ನಿಯಾಗಿ ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅನ್ನೋದು ಪಾತಿವ್ರತ್ಯದ ಇನ್ನೊಂದು ಭಾಗ. ಅದಕ್ಕೆ ಇವರು 5 ಮಂದಿ ಬೇರೆ ಬೇರೆ ವೆರೈಟೀಸ್ ತೋರಿಸಿದ್ದಾರೆ ಋಷಿಮನಿಗಳು. ಮಂಡೋದರಿ ಪತಿವ್ರತೆ ಆಗ್ಲಿಕ್ಕೆ ಒಂದು ಕಾರಣ, ತಾರೆ ಪತಿವ್ರತೆ ಆಗ್ಲಿಕ್ಕೆ ಒಂದು ಕಾರಣ, ಅಹಲ್ಯ ಪತಿವ್ರತೆ ಆಗ್ಲಿಕ್ಕೆ ಮಾಡಿದ ತಪ್ಪಿದ್ರು ತಪಸ್ಸಿನ ಮೂಲಕ ತನ್ನ ತಪ್ಪನ್ನು ತೆಗೆದುಕೊಂಡು ಮತ್ತೆ ಪತಿಯನ್ನು ಸೇರಿದ್ಲು ಅಹಲ್ಯ. ಮತ್ತೆ ಗೌತಮ ಮಹರ್ಷಿಗಳ ಜೊತೆ ಸೇರ್ಕೋತಾಳೆ ಅಹಲ್ಯ. ಕುಂತಿಗೆ ನಾವು ತಂದಿದ್ದನ್ನು ಹಂಚಿಕೊಳ್ಳಿ 5 ಮಂದಿ ಅಂತಂದಾಗ 5 ಮಂದಿ ಗೆದ್ದು ಬಂದಿದ್ದ ಅರ್ಜುನ, ಅದಕ್ಕೆ ಕೊನೆಗೆ 5 ಮಂದಿ ಪಾಂಡವರು ಹಂಚಿಕೊಳ್ಳಬೇಕಾಗಿತ್ತು. 5 ಮಂದಿ ಜೊತೆಯಲ್ಲಿ ಸಂಸಾರ ಮಾಡಿದ್ರು, ಅವಳು ಪಾತಿವ್ರತೆಯನ್ನ ಪಾಲನೆ ಮಾಡಿದ್ಲು. ಸೊ ಇದು ಏಕೆ ಈ 5 ಮಂದಿ ವೆರೈಟಿ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ
ಪತಿವ್ರತೆಯರ ಸಾಲಿಗೆ ಯಾಕೆ ಸೇರಿಸಿ ನಮಗೆ ಏನು ಪಾಠ ಕಲಿಸಿದ್ದಾರೆ ಋಷಿ ಮುನಿಗಳು? ಯಾಕೆ ಸೇರಿಸಿದ್ದಾರೆ ಅಂದ್ರೆ, ಇಲ್ಲಿ ಪಾತಿವ್ರತ್ಯ ಪತ್ನಿಯ ಮೇಲಿದೆ ವಿನಃ ಪತಿಯ ಮೇಲಲ್ಲ ಅಂತ ತೋರಿಸ್ಕೊಟ್ರು. ರಾಮ ಚೆನ್ನಾಗಿದ್ದಾನೆ, ಅದಕ್ಕೆ ಸೀತೆ ಚೆನ್ನಾಗಿತ್ತು. ಓಕೆ, ಮೇಡ್ ಫಾರ್ ಈಚ್ ಅದರ್ ಕಪಲ್ಸ್.